ನನ್ನನ್ನ 56 ವರ್ಷ ಹಾಸನ ಜಿಲ್ಲೆ ರಾಜಕೀಯವಾಗಿ ಬೆಳೆಸಿದೆ. ನನಗೆ ಯಾರು ಕೂಡ ಶತ್ರುಗಳಿಲ್ಲ, ಯಾರ ಮನಸ್ಸು ನೋಯಿಸಿಲ್ಲ ಅಂತ ಹಾಸನ ಜೆಡಿಎಸ್ ಸಮಾವೇಶದಲ್ಲಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಹೇಳಿಕೆಯನ್ನ ನೀಡಿದ್ದಾರೆ. ದೇವೇಗೌಡರದ್ದು ಅಪ್ಪ ಮಕ್ಕಳ ಪಕ್ಷ ಅಂತ ಜನ ಹೇಳ್ತಾರೆ. ಸಿದ್ದರಾಮಯ್ಯರಿಗೆ ಪಕ್ಷದಲ್ಲಿ ಸ್ಥಾನಮಾನವನ್ನ ಕೊಡ್ಲಿಲ್ವಾ ನಾನು? ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ ಬಳಿಕ ಏನು ಮಾಡಿದ್ದಾರೆ, ಸಿಎಂ ಏನು ಮಾಡಿದ್ದಾರೆ ಅಂತ ತಿಳಿಸುವ ಜವಾಬ್ದಾರಿ ನನ್ನ ಮೇಲಿದೆ. ಪಕ್ಷ ಉಳಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ ಅನ್ನುವಂಥ ಮಾತನ್ನು ಕೂಡ ದೇವೇಗೌಡರು ಹೇಳಿದ್ದಾರೆ. ನಮ್ಮಲ್ಲಿ ಹೊಂದಾಣಿಕೆಗೆ ಹಲವು ಸಮಸ್ಯೆಗಳಿವೆ ಅನ್ನುವಂಥ ಮಾತನ್ನು ಕೂಡ ದೇವೇಗೌಡರು ಹೇಳಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಹೊಂದಾಣಿಕೆಗೆ ಹಲವು ಸಮಸ್ಯೆಗಳಿವೆ ಅನ್ನುವಂಥ ಮಾತನ್ನು ಕೂಡ ದೇವೇಗೌಡರು ಹೇಳಿದ್ದಾರೆ. ಮೈತ್ರಿ ಸರ್ಕಾರದಲ್ಲಿ ಭಿನ್ನಾಭಿಪ್ರಾಯ ಇದೆ ಅನ್ನುವಂಥ ಮಾತನ್ನು ಕೂಡ ದೇವೇಗೌಡರು ಜೆಡಿಎಸ್ ಸಮಾವೇಶದಲ್ಲಿ ಹೇಳಿದ್ದಾರೆ, ಪರೋಕ್ಷವಾಗಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಕುಮಾರಸ್ವಾಮಿ ಅವರು ಇದೇ ಟೋನಲ್ಲಿ ಮಾತಾಡ್ತಾ ಇದ್ದಾರೆ, ದೇವೇಗೌಡರು ಇದೇ ಟೋನ್ನಲ್ಲಿ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ ನಾಯಕರು ಕೂಡ ಬಹಳ ಕಷ್ಟ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯ ನಿರಂತರ ಪ್ರಯತ್ನ. ಸೊ ಏನಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಅನ್ನುವಂಥ ಅನುಮಾನಗಳು ಮೂಡೋಕ್ಕೂ ಕೂಡ ಈ ಹೇಳಿಕೆಗಳು ಕಾರಣ ಆಗ್ತಾ ಇರುವಂಥದ್ದು. ದೇವೇಗೌಡರು ಹಾಸನದಲ್ಲಿ ಕೊಟ್ಟಿರುವಂಥ ಹೇಳಿಕೆ ಒಂದು, ಅವ್ರು ಹೇಳಿರುವಂಥದ್ದು ಈ ಸರ್ಕಾರದಲ್ಲಿ ಸಮಸ್ಯೆ ಇದೆ, ಭಿನ್ನಾಭಿಪ್ರಾಯ ಇದೆ, ಹೊಂದಾಣಿಕೆ ಆಗಲಿಕ್ಕೆ ಬಹಳ ಕಷ್ಟ ಇದೆ ಅನ್ನುವಂಥ ಒಂದು ಹೇಳಿಕೆ. ಎರಡನೇ ಹೇಳಿಕೆ ವೆರಿ ಇಂಪಾರ್ಟೆಂಟ್, ನನಗೆ ಯಾರು ಶತ್ರುಗಳಿಲ್ಲ ಅಂತ ಹೇಳಿ. ದೇವೇಗೌಡರ ಈ ಮಾತಿನ ಒಳಮರ್ಮ ಏನು ಅನ್ನುವಂಥದ್ದು ಈಗ ಬಹಳ ಕುತೂಹಲ. ದೇವೇಗೌಡರು ಎಲ್ಲ ಅವ್ರ ಕುಟುಂಬದ ರಾಜಕಾರಣ ಯಾರಾದರೂ ಹೊತ್ಕೊಂಡು ಕೆಲಸ ಮಾಡಿ. ನಾನೀಗ ವಿಶ್ವನಾಥ್ ಅವ್ರನ್ನ ಇವತ್ತವರ ಅಧ್ಯಕ್ಷರು ಮಾಡಿದ್ವಿ. ಅದಕ್ಕೆ ಮುಂಚೆ ಕೃಷ್ಣಪ್ಪನವರು ಅವರ ಮನೆ ಬಾರಿಗೆ ಹೋಗೋಕ್ಕೆ ಬಂದು ಉಪವಾಸ ಸಮಾಜ. ಬರೀ ದೇವೇಗೌಡರ ಕುಟುಂಬ ಅಲ್ಲ ಇದು. ಸಿದ್ದರಾಮಯ್ಯವರು ಮಾಡಲಿಲ್ವೇ? ಇಬ್ರಾಹಿಂ ಮಾಡಲಿಲ್ವೇ? ನಿರಂಜನ್ ಪಟೇಲರು ಮಾಡಲಿಲ್ವೇ? ಇದನ್ನು ದೊಡ್ಡ ಸುದ್ದಿ ಮಾಡೋದು ದೇವೇಗೌಡರು ಅಪ್ಪ ಮಕ್ಕಳು. ಹೌದು, ಮುಖ್ಯಮಂತ್ರಿ ಮಾಡಲಿಕ್ಕೆ 37 ಎಮ್ ಎಲ್ ಎ ಸೀಟ್ಗಳು ಸಾಧ್ಯನಾ? ದೆಹಲಿಯಿಂದ ಬಂದರು, ನೀವು ಒಪ್ಪಿಗೆ ಕೊಡಲೇಬೇಕು ಅಂತೇಳಿ ಹಠ ಮಾಡಿದರು. 1 ಗಂಟೆ ಚರ್ಚೆ ಆಯಿತು, ನಾನು ಒಪ್ಕೊಳ್ಳೋದಿಲ್ಲ ಇದಕ್ಕೆ ಅಂತೇಳಿ. ಕೊನೆಗೆ ಹಠ ಮಾಡಿ ಒಪ್ಪಿಸಿದ್ರು. ದಯಮಾಡಿ ಯಾರೂ ಅನ್ಯತಾ ಭಾವನೆ ಮಾಡಬೇಡಿ. ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀವಿ ಅನ್ನೋ ಭಾವನೆ ಬೇಡ. ಇಲ್ಲಿ ಈ ಪಕ್ಷ ಉಳಿಸೋದು ಹೇಗೆ? ಇವತ್ತಿದೆ ಒಂದು ಮೈತ್ರಿ ಸರ್ಕಾರ, ನಾಳೆ ಬೆಳಿಗ್ಗೆ ಏನಾಗುತ್ತೆ?